ಎಲ್ರಿಗೂ ನಮಸ್ಕಾರ. ನಾನು ವೀಣಾ ರಮೇಶ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಗೆ ಇವತ್ತಿನ ವ್ಲಾಗು ಡೈಲಿ ವ್ಲಾಗ್ ಆಗಿರುತ್ತೆ. ಅಕ್ಷಯ ತೃತೀಯಗೆ ನಾನೇನು ತೊಗೊಂಡೆ ಅಂತ ಈ ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡ್ದೇ ಎಂಡವರೆಗೂ ನೋಡಿ. ಹಾಗೆ ಯಾರಾದರೂ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬೆಳಗ್ಗೆ ನಾವು ಟಿಫನ್ ಮಾಡಲಿಲ್ಲ, ಸೊ ಹಾಗಾಗಿ ರಾಗಿ ಗಂಜಿ ಮಾಡ್ಕೊಂಡ್ಬಿಡೋಣ ಅಂತ ನಾನು ರಾಗಿ ಗಂಜಿ ಮಾತ್ರ ಮಾಡಿದ್ದೀನಿ. ಹಾಗೆ ಮಕ್ಕಳಿಬ್ಬರು ಸ್ಪೋರ್ಟ್ಸ್ ಕ್ಲಾಸ್ಗೆ ಹೋಗಿರೋದು, ಬರೋದು 9:30 ಆಗುತ್ತೆ. ಸೊ ಅಷ್ಟರಲ್ಲಿ ಏನಾದರೂ ಜ್ಯೂಸ್ ರೆಡಿ ಮಾಡಿದ್ರೆ ಮತ್ತೆ ಟಿಫನ್ ಏನು ತಿನ್ನೋದಿಲ್ಲ. ಸೊ ಈ ಬಿಸಿಲು ಟೈಮಲ್ಲಿ ಜಾಸ್ತಿ ಲಿಕ್ವಿಡಾಗಿ ತಗೊಳ್ಳೋದೇ ಒಳ್ಳೆಯದು. ಸಾಲಿಡಾಗಿ ಏನಾದರೂ ತಿಂದ್ರೂ ಡೈಜೆಷನ್ ಆಗೋದು ತುಂಬಾ ಕಮ್ಮಿ. ಸೊ ಹಾಗಾಗಿ ಬಿಸಿಲು ಟೈಮಲ್ಲಿ ತಿನ್ನಬೇಕು ಅಂತ ಅನಿಸೋದು ಇಲ್ಲ, ಅಷ್ಟು ಬಿಸಿಲಿದೆ. ಸೊ ಮಧ್ಯಾಹ್ನ ಒಟ್ಟಿಗೆ ಕುಕ್ಕಿಂಗ್ ಮಾಡಿದ್ರೆ ಆಗುತ್ತೆ ಅಂತ ಹೇಳಿಬಿಟ್ಟು ಮಕ್ಕಳು ಬರೋವಷ್ಟರಲ್ಲಿ ಮನೆಯೆಲ್ಲ ಕ್ಲೀನ್ ಮಾಡಿಬಿಡೋಣ ಅಂತ ಬಟ್ಟೆಗಳನ್ನೆಲ್ಲ ಫೋಲ್ಡ್ ಮಾಡಿ ಹಾಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ರೆಡಿ ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ಅದ್ರ ಜೊತೆಯಲ್ಲಿ ಇನ್ನು ಇಷ್ಟು ಬಿಸಿಲಾಗ್ತಿರೋದ್ರಿಂದ ಗಿಡಗಳಿಗೆ 2 ಟೈಮ್ ನೀರು ಹಾಕಬೇಕು. ಬೆಳಗ್ಗೆ ಈವ್ನಿಂಗ್ 2 ಟೈಮ್ ನೀರು ಹಾಕಿದ್ರೆ ನೋಡೋಕ್ಕೆ ಸ್ವಲ್ಪ ಹೆಲ್ದಿಯಾಗಿ ಕಾಣಿಸುತ್ತೆ. ಸೊ ಇಲ್ಲ ಅಂದರೆ ನೋಡೋಕ್ಕೆ ಫುಲ್ ಎಲ್ಲ ಬಾಡೋಗಿದೆ ಅನ್ನೋ ರೀತಿ ಕಾಣಿಸ್ತಾ ಇರುತ್ತೆ. ಸೊ ಹಾಗಾಗಿ ಬೇಗ ಕೆಲಸ ಮುಗಿಸ್ಕೊಂಬಿಡೋಣ ಅಂತ ಮಾಡ್ತಾ ಇದ್ದೀನಿ. ನಮಗೂ ಅಷ್ಟೇ ಬಿಸಿಲು ಜಾಸ್ತಿ ಆಗ್ತಾ ಕೆಲಸ ಮಾಡೋಕ್ಕೆ ಅಷ್ಟು ಇಂಟ್ರೆಸ್ಟ್ ಇರೋದಿಲ್ಲ, ಸುಸ್ತು ಅನ್ನಂಗೆ ಆಗ್ತಾ ಇರುತ್ತೆ, ಟಯರ್ಡ್ನೆಸ್ ಆಗ್ತಾ ಇರುತ್ತೆ. ಸೊ ಬೆಳಗ್ಗೆ ಬೇಗ ಒಂದು 10:30 ಅಷ್ಟರಲ್ಲಿ ಫುಲ್ ಎಲ್ಲ ಕೆಲಸನೂ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡ್ವಿ ಅಂತ ಅಂದರೆ ಆರಾಮ್ ಅಂತ ಅನಿಸುತ್ತೆ. ಅದಕ್ಕೆ ಮೇಲೆ ಒಂದು 12 ಗಂಟೆ ಮೇಲೆ ಕೆಲಸ ಮಾಡ್ತೀವಿ ಅಂದರೆ ರಿಯಲಿ ಲೇಸಿನೆಸ್ ಸ್ಟಾರ್ಟ್ ಆಗುತ್ತೆ, ಕೆಲಸ ಮಾಡೋಕ್ಕಾಗೋದೇ ಇಲ್ಲ ಈ ಬಿಸಿಲು ಟೈಮ್. ಹಾಗೆ ಗ್ರೌಂಡ್ ಫ್ಲೋರ್ ಫುಲ್ಲಾಗಿ ಒರೆಸೋದು ಗುಡಿಸೋದು ಎಲ್ಲ ಕೆಲಸ ಕಂಪ್ಲೀಟ್ ಆಯಿತು. ಸೊ ಇದು ಫಸ್ಟ್ ಫ್ಲೋರಲ್ಲಿ ಮಕ್ಕಳು ರೂಮ್ನ ಕ್ಲೀನ್ ಮಾಡೋಣ ಅಂತ ಬಂದಿದ್ದೀನಿ. ಡೈಲಿ ಇದೇನು ಒರೆಸೋದಿಲ್ಲ, ನಾನು ಗುಡಿಸ್ಬಿಡ್ತೀನಿ. ಹಾಗೆ ಒಂದಿನ ಬಿಟ್ಟು ಒಂದಿನ ಒರೆಸ್ತೀನಿ. ಸೊ ಡೈಲಿ ಮಾತ್ರ ಈ ಫ್ಲೋರ್ನ ಗುಡಿಸ್ಬಿಡ್ತೀನಿ. ಹಾಗೆ ಮಕ್ಕಳ ಬುಕ್ಸ್ ಎಲ್ಲ ಅಲ್ಲಲ್ಲೇ ಇಟ್ಟಿದ್ರು, ಸೊ ಅದನ್ನೆಲ್ಲ ಸ್ಟಡಿ ರೂಮಲ್ಲಿ ಇಟ್ಬಿಟ್ಟು ಹಾಗೆ ನಾನು ಎಡಿಟಿಂಗ್ ಕೆಲಸ ಆಗಿರ್ಬೋದು, ವಾಯ್ಸ್ ಕೊಡೋದಾಗಿರ್ಬೋದು ಇಲ್ಲ. ಹಾಗೆ ಬಾಲ್ಕನಿಯಲ್ಲಿ ದೊಡ್ಡ ಪಾಟ್ಗಳಲ್ಲಿ 5 ಪ್ಲಾಂಟ್ಗಳನ್ನ ಹಾಕೊಂಡಿದ್ದೀನಿ. ಅದರ ಜೊತೆಗೆ ಫಿಲೋಡ್ಯಾಂಡ್ರನ್ನು ಸೇರಿಸಿ 5 ಪ್ಲಾಂಟ್ ಇದೆ. ಸೊ ಇದೆಲ್ಲ ನೋಡೋಕ್ಕೆ ಸ್ವಲ್ಪ ಫಿಲೋಡ್ಯಾಂಡ್ರ ಅದು ತುಂಬ ದೊಡ್ಡ ಅಗಲವಾಗಿ ಕಾಣಿಸುತ್ತೆ, ಎಲೆಗಳು ನೋಡೋಕೆ ಚೆನ್ನಾಗಿರುತ್ತೆ. ಹಾಗಾಗಿ ಅದೊಂದು ಇಟ್ಟಿದ್ದೀನಿ. ಹಾಗೆ ನಮ್ಮನೇಲಿ ಮೊದಲು ಗಾರ್ಡನಿಂಗ್ ಸೆಟ್ ಮಾಡಬೇಕಾದ್ರೆ ನರ್ಸರಿಯಿಂದ ಗಿಡಗಳನ್ನೆಲ್ಲ ತಂದು ಹಾಕಿಸ್ಬೇಕಾದ್ರೆ ಫಸ್ಟ್ ಟೈಮ್ ತಂದಿದ್ದಂಥದ್ದು ಈ ಪ್ಲಾಮ್ ಟ್ರೀಗಳು. 5 ವರ್ಷ ಆಯಿತು, ಚೆನ್ನಾಗಿದೆ. ಬಟ್ ಇದನ್ನು ನಾನು ಎಲ್ಲೂ ಚೇಂಜ್ ಮಾಡಿಲ್ಲ, ಅಂದರೆ ಗಿಡಗಳನ್ನೆಲ್ಲ ಪಾಟಿಂದ ಬೇರೆ ಜಾಗಕ್ಕೆ ಪ್ಲೇಸ್ ಚೇಂಜ್ ಮಾಡಿಲ್ಲ. ಸೊ ರಮೇಶ್ ಯಾವಾಗಲೂ ಹೇಳ್ತಿರ್ತಾರೆ ಏನಕ್ಕೆ ಚೇಂಜ್ ಮಾಡಿಲ್ಲ ಅಂದರೆ ಅದು ತುಂಬ ವೆಯ್ಟ್ ಇದೆ, ಎತ್ತಕ್ಕಾಗೋದಿಲ್ಲ ಅಷ್ಟೇ, ಇನ್ನೇನಿಲ್ಲ. ಸಿಮೆಂಟ್ ಪಾಟು ಖಾಲಿ ಪಾಟ್ಗಳನ್ನೇ ಎತ್ತೋಕೆ ಸ್ವಲ್ಪ ಭಾರನೇ ಇರುತ್ತೆ, ವೆಯ್ಟ್ ಇರುತ್ತೆ. ಅದರಲ್ಲೂ ಮಣ್ಣೆಲ್ಲ ಫಿಲ್ ಮಾಡಿ ಗಿಡ ಎಲ್ಲನೂ ಹಾಕಿ ಬೇರೆ ಪ್ಲೇಸಿಗೆ ತೊಗೊಂಡು ಹೋಗಬೇಕಾದ್ರೆ ಸ್ವಲ್ಪ ವೆಯ್ಟ್ ಇರುತ್ತೆ. ಸೊ ಹಾಗಾಗಿ ಇದನ್ನು ಮಾತ್ರ ಬೇರೆ ಪ್ಲೇಸಿಗೆ ಚೇಂಜೇ ಮಾಡಿಲ್ಲ, ನಾನು ಇಲ್ಲೇ ಬಾಲ್ಕನಿಲೇ ಇಟ್ಕೊಂಡು ಮೇಂಟೈನ್ ಮಾಡಿದ್ದೀನಿ. ಚೆನ್ನಾಗಿ ಬಂದಿದೆ. ಹಾಗೆ ಮೇಲ್ಗಡೆ ಎಲ್ಲ ಕ್ಲೀನ್ ಮಾಡಿ ಗಿಡಗಳಿಗೆ ನೀರು ಹಾಕಿ ಕೆಳಗಡೆ ಇರೋ ಪ್ಲಾಂಟ್ಸಿಗೆಲ್ಲ ನೀರು ಹಾಕೋಣ ಅಂತ ಬಂದೆ. ಸೊ ಮಕ್ಕಳು ಬರೋವಷ್ಟರಲ್ಲಿ ಇಷ್ಟೆಲ್ಲ ಕೆಲಸ ಮುಗಿಸ್ಕೊಂಡ್ರೆ ಒಳಗಡೆ ಹೋಗಿ ಸೆಟ್ಲ್ ಆಗ್ಬೋದು. ಇಲ್ಲ ಅಂತ ಅಂದರೆ ಬಿಸಿಲು ಟೈಮಿಗೆ ಕೆಲಸ ಮಾಡೋಕ್ಕಾಗೋದಿಲ್ಲ. ಮೇಯ್ನ್ ಅದೇ ರೀಸನ್ಗೆ ಬೇಗ ಸ್ವಲ್ಪ ಕೆಲಸ ಮಾಡ್ತಿರುವಂಥದ್ದು. ಸೊ ಇವಾಗ ಟೈಮು 7:30 8 o'clock ಆಗಿದೆ ಅಂತ ಅಂದ್ಕೊಳ್ತೀನಿ. ಆವಾಗಲೇ ಇಷ್ಟೊಂದು ಬಿಸಿಲಿದ್ದು, ತುಂಬ ಬಿಸಿಲಿದೆ. ನಮ್ಮ ಅಮ್ಮಂಗೆ ಫೋನ್ ಮಾಡಿ ಹಾಸನ ಕಡೆ ಹೆಂಗಿದೆ ಅಮ್ಮ ವಾತಾವರಣ ಅಂತ ಕೇಳಿದ್ಕೆ ಇಲ್ಲೂ ಬಿಸಿಲೇ, ನಿಮ್ಮೂರಂಗೆ ಆಗೋಗ್ಬಿಟ್ಟಿದೆ ಇಲ್ಲೂ ಅಂತ ಹೇಳ್ತಾಯಿದ್ರು. ಸೊ ಆದ್ರೂ ಹಾಸನಲ್ಲಿ ಬರೋ ಬಿಸಿಲು ಒಂಥರ ಪಾಂಡಿಚೇರಿಲಿ ಬರೋ ಬಿಸಿಲು ಲೆವೆಲ್ಗೆ ಇರೋದಿಲ್ಲ ಅಂತ ಅಂದ್ಕೊಳ್ತೀನಿ. ಆದರೆ ಇಲ್ಲಿ ಭಯಂಕರ ಬಿಸಿಲು. ಸೊ ಜಾಸ್ತಿ ಇದೆ ಈ ಟೈಮಲ್ಲಿ. ಇನ್ನೊಂದು 4 ತಿಂಗಳು. ಬೆಳಗ್ಗೆ ಟೈಮು ಹೂಗಳನ್ನ ನೋಡಬೇಕಾದ್ರೆ ಫ್ರೆಶ್ ಅಂತ ಅನ್ನಿಸ್ತಾ ಇರುತ್ತೆ. ಸಾಯಂಕಾಲ ಪೂಜೆ ಮಾಡಬೇಕಾದ್ರೆ ಹೂ ಕುಯ್ಯೋಣ ಅಂತ ಹೋದರೆ ಬೆಳಗ್ಗೆ ಫ್ರೆಶ್ಶಾಗಿ ಅರಳಿರೋ ಹೂ ಕೂಡ ಎಲ್ಲ ಒಂಥರ ಸುಟ್ಟೋದಂಗೆ ಆಗಿರುತ್ತೆ, ಅಂದರೆ ಕಂದು ಬಣ್ಣ ಬಂದಂಗೆ. ಅಕ್ಷಯ ತೃತೀಯಗೆ ನಾನೇನು ಪರ್ಚೇಸ್ ಮಾಡಿದೆ ಅಂದರೆ ಅಗಾರ ಸ್ಟ್ಯಾಂಡ್ ಮಿಕ್ಸರ್ನ ತೊಗೊಂಡಿದ್ದಂಥದ್ದು. ಸೊ ಆಲ್ರೆಡಿ 2 ಸಲ ನಾನು ಮಿನಿ ವ್ಲಾಗಲ್ಲಿ ಇದ್ರ ಬಗ್ಗೆ ಅಪ್ಲೋಡ್ ಮಾಡಿದ್ದೀನಿ, ರಿವ್ಯೂ ಬಗ್ಗೆನೂ ಮಿನಿ ವ್ಲಾಗ್ ಹಾಕಿದ್ದೀನಿ. ಬಟ್ ಡೀಟೇಲಾಗಿ ರಿವ್ಯೂನ ಇದರಲ್ಲೇ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ನನ್ನ ವ್ಲಾಗಲ್ಲಿ ಜಾಸ್ತಿ ಟಿಫನ್ನು, ರೊಟ್ಟಿ, ಚಪಾತಿ ಇದನ್ನೇ ನೋಡಿರ್ತೀರಾ ಅಂತ ಅಂದ್ಕೊಳ್ತೀನಿ. ಸೊ ರೊಟ್ಟಿ ಮಾಡೋಕ್ಕಂತೂ ತುಂಬ ಚೆನ್ನಾಗಿ ಬರುತ್ತೆ. ಸೊ ನಾನು ಆಲ್ರೆಡಿ ಮಿನಿ ವ್ಲಾಗ್ ಅಪ್ಲೋಡ್ ಮಾಡಿದ್ದೀನಿ. ನಾನು ಅಂದ್ಕೊಂಡಿರಲಿಲ್ಲ ಬರೀ ಚಪಾತಿ ಪುಲ್ಕ ಪೂರಿ ಮಾಡ್ಕೊಬೋದೇನೋ ಅಂತ. ಹಾಗೆ ಜಾಸ್ತಿ ಸ್ಟ್ಯಾಂಡ್ ಮಿಕ್ಸರ್ನ ಚಪಾತಿ ಹಿಟ್ಟನ್ನು ಮಿಕ್ಸ್ ಮಾಡೋಕೆ ಯೂಸ್ ಮಾಡೋದು ಜಾಸ್ತಿ. ಸೊ ಹಾಗೆ ನಾನು ನೋಡೋಣ ರೊಟ್ಟಿ ಹಿಟ್ಟು ಹೆಂಗೆ ಬರುತ್ತೆ, ಮಿಕ್ಸ್ ಮಾಡಿ ರೊಟ್ಟಿ ಹಾಕಿದ್ರೆ ಹೆಂಗೆ ಬರುತ್ತೆ ನೋಡೋಣ ಅಂತ ಹೇಳಿಬಿಟ್ಟು ರೊಟ್ಟಿಗೂ ಯೂಸ್ ಮಾಡಿಕೊಂಡೆ. ಭಾಳ ಚೆನ್ನಾಗಿ ರೊಟ್ಟಿ ಹಿಟ್ಟೆಲ್ಲ ಕಲಿಸ್ಕೊಡ್ತೀನಿ. ಮಾಡಬೇಕಾದ್ರೆ ಅನ್ನ ಅಕ್ಕಿ ಹಿಟ್ಟು ಎರಡನ್ನೂ ಹದವಾಗಿ ಮಿದ್ರೇ ರೊಟ್ಟಿ ಚೆನ್ನಾಗಿ ಬರುತ್ತೆ. ಸೊ ಹಾಗೆ ಬೆಳಗ್ಗೆ ಟಿಫನ್ಗೆ ಚೂಸ್ ಮಾಡಿದ್ದೀವಿ ಅಂದರೆ, ರೊಟ್ಟಿ ಮಾಡ್ತಾ ಇದ್ದೀವಿ ಅಂದರೆ ಟೈಮ್ ಸ್ವಲ್ಪ ಲೇಟ್ ಆಗುತ್ತೆ. ಸೊ ಹಾಗಾಗಿ ನೋಡೋಣ ಅಂತ ಹಾಕಿದ್ದೆ. ಬಟ್ ರಿಯಲಿ ಚೆನ್ನಾಗಿ ಬಂತು. ನಾನು ಮಿನಿ ವ್ಲಾಗ್ ಅಪ್ಲೋಡ್ ಮಾಡಿದ್ದೀನಿ, ನೋಡಬಹುದು. ಲಾಂಗ್ ವಿಡಿಯೋ ಶೂಟ್ ಮಾಡೋಕ್ಕೆ ಹಾಗೆ ನಾನು ಇದನ್ನು ತೊಗೊಂಡು 2 ಸಲ ಯೂಸ್ ಮಾಡಿದ್ದೀನಿ. ಸೊ ಹಾಗೆ ಬಾಕ್ಸಲ್ಲಿ ಹಾಕಿಟ್ಟಿದ್ದೆ. ಸೊ ಇನ್ನೂ ನಾನು ಕೌಂಟರ್ ಟಾಪ್ ಮೇಲೆ ಎಲ್ಲಿಡೋದು ಅಂತ ಸೆಟ್ ಮಾಡಿಲ್ಲ. ಬಟ್ ತುಂಬ ಚಿಕ್ಕದಾಗಿದೆ ಸೈಜು, ಸ್ಪೇಸ್ ಚೆನ್ನಾಗಿ ಕ್ಯೂಟಾಗಿ ಸೂಟ್ ಆಗುತ್ತೆ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿದೆ, ನೋಡೋಕ್ಕೂ ಚೆನ್ನಾಗಿದೆ. ಮತ್ತು ನಾನು ಇದ್ರ ಬಗ್ಗೆ ಹೇಗೆ ಯೂಸ್ ಮಾಡಿಕೊಂಡೆ, ಏನೇನಿದೆ ಅಂತ ಎಲ್ಲನೂ ಹಾಗೆ ಹೇಳ್ತೀನಿ. ಸ್ಟ್ಯಾಂಡ್ ಮಿಕ್ಸರ್ ಬಗ್ಗೆ ಮ್ಯಾನ್ಯುವಲ್ ಕಾರ್ಡ್ ಕೊಟ್ಟಿರ್ತಾರೆ, ಅದರಲ್ಲಿ ನೋಡಿಕೊಂಡು ನಾವು ಯೂಸ್ ಮಾಡ್ಕೊಬೋದು. ಬೆಸ್ಟ್ ಈಸಿ ಅಂತ ಹೇಳ್ತೀನಿ ಇದು. ಸೊ ಚೆನ್ನಾಗಿ ಎಲ್ಲದ್ರ ಬಗ್ಗೆನೂ ರಿವ್ಯೂ ಇದೆ ಇದರಲ್ಲಿ. ಯಾವ್ಯಾವ ಇದರಲ್ಲಿ ಏನೇನು ಥಿಂಗ್ಸ್ ಬಂದಿದೆ, ಏನೇನು ಟೂಲ್ಸ್ಗಳು ಬಂದಿದೆ, ಅದನ್ನು ಯಾವ ರೀತಿ ಯೂಸ್
ಮಾಡ್ಕೊಬಹುದು, ಏನೇನಕ್ಕೆ ಯೂಸ್ ಮಾಡಬಹುದು ಅನ್ನೋದೆಲ್ಲ ತುಂಬ ಚೆನ್ನಾಗಿ ಮ್ಯಾನ್ಯುವಲ್ ಕಾರ್ಡಲ್ಲಿ ಕೊಟ್ಟಿದ್ದಾರೆ. ಸೊ ಇದನ್ನು ನೋಡ್ಕೊಬಹುದು. ಬಟ್ ನಾನು ಇದೇ ರೀತಿ ಮಾಡಿದ್ದೆ. ಹಾಗೆ ಈ ಅಗರೋ ಸ್ಟ್ಯಾಂಡ್ ಮಿಕ್ಸರಲ್ಲಿ ಎಲ್ಲ ಕೂಡ ಇಲ್ಲಿ ತೋರಿಸ್ತಿದ್ದೀನಲ್ವ, ಈ ಟೂಲ್ಸ್ಗಳೆಲ್ಲ ಅದನ್ನು SS ಸ್ಟೀಲಲ್ಲೇ ಕೊಟ್ಟಿರುವಂಥದ್ದು. ಪ್ರಾಡಕ್ಟ್ ತುಂಬಾ ಚೆನ್ನಾಗಿದೆ ಮಾತ್ರ ಇದು. ಸೊ ನಾನು ನೋಡೋಣ ಹೆಂಗಿದೆ, ಚೆನ್ನಾಗಿಲ್ಲ ಅಂದರೆ ರಿಟರ್ನ್ ಹಾಕ್ಬಿಡೋಣ ಅಂತ ಹೇಳಿಬಿಟ್ಟು 2 ಮಂತ್ಸಲ್ಲಿ ತಗೊಂಡಿದ್ದಂಥದ್ದು. ಬಟ್ ರಿಯಲಿ ವರ್ತ್ ಅಂತ. ನಾನಿಲ್ಲಿ ಈ ಟೂಲ್ಸ್ಗಳನ್ನ ಏನು ತೋರಿಸ್ತೆ ಅದನ್ನು ಎಷ್ಟು ಸ್ಪೀಡಲ್ಲಿ ಇಟ್ಟು ಯೂಸ್ ಮಾಡ್ಬೋದು ಅಂತ ಕೂಡ ಮೇಲ್ಗಡೆ ತೋರಿಸಿದ್ದಾರೆ. ಸೊ ಹಾಗೆ ಇಲ್ಲೊಂದು ಸ್ಟೀಲ್ದು ಒಂದು ಬಟನ್ ಥರ ಇದೆಯಲ್ವಾ, ಸೊ ಅದನ್ನು ನೀಟಾಗಿ ಕೆಳಗಡೆ ಪ್ರೆಸ್ ಮಾಡಿದ್ರೆ ಈ ರೀತಿ ಮಿಷಿನ್ ಮೇಲೆ ಓಪನ್ ಆಗುತ್ತೆ, ಅಪ್ ಆಗುತ್ತೆ. ಸೊ ಆಮೇಲೆ ನಾವು ಈ ಬೌಲ್ ಏನಿದೆ ಅದನ್ನು ನೀಟಾಗಿ ಸೆಟ್ ಮಾಡ್ಕೊಬಹುದು. ಹಾಗೆ ಬೌಲ್ ಮೇಲೆ ನೀಟಾಗಿ ಏನು ಬೀಳ್ದನೆ ಇರೋಕೆ ಕ್ಲೋಸ್ ಮಾಡೋಕೆ ಅಂತ ಒಂದು ಫೈಬರ್ ಪ್ಲೇಟ್ನ ಕೊಟ್ಟಿದ್ದಾರೆ. ಸೊ ಈ ರೀತಿ ಇದೆ. ಸೈಡಲ್ಲಿ ಸ್ವಲ್ಪ ಓಪನ್ ಕೂಡ ಇದೆ. ಅದೇನಕ್ಕೆ ಅಂದರೆ ಇವಾಗ ಹಿಟ್ಟೇನಾದರೂ ಬೇಕು ಅಂತ ಅಂದರೆ ಹಾಕ್ಬೋದು. ಸೊ ನೆಕ್ಸ್ಟ್ ಅದನ್ನು ಕೂಡ ತೋರಿಸ್ತೀನಿ. ಹಾಗೆ ಈ SS ಬೌಲ್ ಏನಿದೆ ಇದು 5 ಲೀಟರ್ಸ್ ಕೆಪಾಸಿಟಿ ಇದೆ. ತುಂಬಾ ವರ್ತಿದೆ. ಮನೇಲಿ ಒಂದು 10-15 ಜನಕ್ಕೆ ಚಪಾತಿ ಮಾಡ್ಬೋದು ಅಂದರೆ ಒಂದೇ ಸಲ ಹಾಕ್ಬೋದು, ಅಷ್ಟು ವರ್ತಿದೆ. ಈ ಬೌಲು ಕೂಡ ತುಂಬ ಚೆನ್ನಾಗಿದೆ. SS ಸ್ಟೀಲಲ್ಲಿ ಮಾಡಿರುವಂಥದ್ದು ತುಂಬಾ ಚೆನ್ನಾಗಿದೆ. ಸೊ ನನಗಂತೂ ತುಂಬ ಈಸಿ ಅಂತ ಅನಿಸ್ತು ಮತ್ತು ತುಂಬ ಇಷ್ಟ ಆಯಿತು. ಯಾಕಂದರೆ ಜಾಸ್ತಿ ಪ್ಲೇಸ್ ತಗೊಳ್ಳೋದಿಲ್ಲ, ಸ್ವಲ್ಪ ಚಿಕ್ಕ ಪ್ಲೇಸ್ ಇದ್ರೆ. ಈ ಸ್ಟ್ಯಾಂಡ್ ಮಿಕ್ಸರ್ನ ನೀಟಾಗಿ ಈ ರೀತಿ ಸ್ಟಿಕ್ ಮಾಡಬಹುದು. ತುಂಬ ಚೆನ್ನಾಗಿ ಕುತ್ಕೊಳ್ಳುತ್ತೆ ಮತ್ತು ಶೇಕ್ ಆಗೋದಿಲ್ಲ, ಜಾಸ್ತಿ ಶೇಕ್ ಮಾಡೋದಿಲ್ಲ, ನೀಟಾಗಿ ಕಚ್ಕೊಂಡಂಗೆ ಕುತ್ಕೊಂಡಿರುತ್ತೆ. ಸೊ ತುಂಬ ಚೆನ್ನಾಗಿದೆ ಇದು ಮಾತ್ರ, ನನಗೆ ತುಂಬ ಇಷ್ಟ ಆಯಿತು. ಕೂಡ ಈ ರೀತಿ ಸ್ಟಿಕ್ ಮಾಡ್ಕೊಬಹುದು. ಸೊ ಹಾಗೆ ಹಿಟ್ಟೆಲ್ಲ ರೆಡಿ ಮಾಡೋಕ್ಕೆ ಮಿಕ್ಸ್ ಮಾಡೋಕ್ಕೆ ಹಾಕಿಬಿಟ್ರೆ ಒಂದು ಸ್ವಲ್ಪನೂ ಶೇಕ್ ಆಗೋದಿಲ್ಲ, ಅಷ್ಟು ಚೆನ್ನಾಗಿ ಸ್ಟಿಕ್ ಆಗೋಗುತ್ತೆ. ಸೊ ಇಲ್ಲಿ ಲಾಕ್ ಅಂತ ಕೊಟ್ಟಿದ್ದಾರಲ್ಲ, ಈ ಬೌಲ್ನ ಲಾಕ್ ಮಾಡೋಕ್ಕೆ ಅಂತ ಹೇಳಿ. ಇವಾಗ ಮಿಕ್ಸಿ ಜಾರ್ನೆಲ್ಲ ಹಾಕಿ ಯಾವ ರೀತಿ ಲಾಕ್ ಮಾಡಿ ನಾವು ಮಿಕ್ಸಿ ಜಾರ್ನ ಯಾವ ರೀತಿ ಯೂಸ್ ಮಾಡ್ಕೊಳ್ತೀವಿ, ಸೇಮ್ ಪ್ರಾಸೆಸಿಂಗ್ ಅಷ್ಟೇ. ಅದೇ ರೀತಿ ಈ ಬೌಲ್ನು ಕೂಡ ಲಾಕ್ ಮಾಡುವಂಥದ್ದು. ಇದು ಕೂಡ ಶೇಕ್ ಆಗೋದಿಲ್ಲ, ಚೆನ್ನಾಗಿ ಯೂಸ್ ಮಾಡ್ಕೊಂಡಿರುವಂಥ ಟೂಲ್ಸ್ಗಳನ್ನ ಯಾವ್ದ್ಯಾವುದಕ್ಕೆ ಏನೇನು ಯೂಸ್ ಮಾಡಬಹುದು, ಯಾವ ಥರ ಕುಕ್ಕಿಂಗ್ ಮಾಡೋಕ್ಕೆ ಯೂಸ್ ಮಾಡ್ಕೊಬಹುದು ಅಂತ ತೋರಿಸ್ತೀನಿ. ಸೊ ಹಾಗೆ ಇದನ್ನು ಈ ರೀತಿ ಸೆಟ್ ಮಾಡ್ಕೊಬಹುದು. ಸೆಟ್ ಮಾಡಬೇಕಾದ್ರೆ ಸ್ವಲ್ಪ ಮೇಲ್ಗಡೆ ಈ ರೀತಿ ಫ್ರಿಂಗ್ ಟೈಪ್ ಇದೆಯಲ್ಲ, ಅದನ್ನು ಮೇಲೆ ಈ ರೀತಿ ಪ್ರೆಸ್ ಮಾಡಿ ಆಮೇಲೆ ಲಾಕ್ ಮಾಡಿದ್ರೆ ಆಯಿತು. ಇದು ಕೂಡ ಟೈಟಾಗಿ ನೀಟಾಗಿ ಕುತ್ಕೊಳ್ಳುತ್ತೆ. ಸೊ ನಾನು ಇವಾಗ ತೋರಿಸ್ತಾ ಇದ್ದೀನಲ್ವಾ, ಈ ಟೂಲ್ಸನ್ನು ಕೇಕ್ ಕ್ರೀಮ್ ಮಾಡೋಕ್ಕೆ ಯೂಸ್ ಮಾಡ್ಕೊಬಹುದು. ಸೊ ಕೇಕ್ ಮೇಲೆ ಕ್ರೀಮ್ ಹಾಕ್ತೀವಲ್ವ, ಆ ಕ್ರೀಮ್ನ ಮಾಡೋಕ್ಕೆ ಅಂತ ಈ ಟೂಲ್ಸನ್ನು ಯೂಸ್ ಮಾಡ್ಕೊಬಹುದು. ಸೊ ಸ್ವಲ್ಪನೂ ಶೇಕ್ ಆಗೋದಿಲ್ಲ, ನೀಟಾಗಿ ಟೈಟಾಗಿ ಕುತ್ಕೊಳ್ಳುತ್ತೆ. ಸೊ ನಾನಿನ್ನೂ ಕೇಕ್ ಮಾಡಿಲ್ಲ. ಸೊ ನೆಕ್ಸ್ಟ್ ಬ್ಲಾಗ್ಗಳಲ್ಲಿ ನಾನು ಶೇರ್ ಮಾಡ್ಕೊಳ್ಳೋಣ ಅಂತ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗೆ ಈ ಟೂಲ್ಸ್ ಮಾಡಬೇಕಾದ್ರೆ ಹಿಟ್ಟನ್ನೆಲ್ಲ ಮಿಕ್ಸ್ ಮಾಡೋಕ್ಕೆ ಬೇಕಲ್ವಾ, ಆವಾಗ ಈ ಟೂಲ್ಸನ್ನು ಯೂಸ್ ಮಾಡ್ಕೊಬಹುದು. ಸೊ ನಾನು ಇದುವರೆಗೂ ಕೇಕ್ ಟ್ರೈ ಮಾಡಿಲ್ಲ, ಬಟ್ ಇನ್ನು ಮುಂದೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ತಾನೇ ತೊಗೊಂಡಿರೋದು, ಮುಂದೆ ಮಕ್ಕಳಿಗೆ ಸ್ನ್ಯಾಕ್ಸಿಗೆ ಏನಾದರೂ ನೋಡೋಣ ಮಾಡೋಕ್ಕೆ ಅಂತ ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನೊಂದು ಟೂಲ್ಸ್ ಇದೆಯಲ್ಲ, ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋಕ್ಕೆ. ಸೊ ಅದನ್ನು ನಾನು ಯಾವ ರೀತಿ ಮಿಕ್ಸ್ ಮಾಡೋದು ಅಂತಾನೆ ಮಿಕ್ಸ್ ಮಾಡಿ ತೋರಿಸ್ತೀನಿ. ಸೊ ಇಲ್ಲಿ ನಾನು ಸ್ಟೀಲ್ ಬಟನ್ ಏನು ತೋರಿಸ್ತಾ ಇದ್ದೀನಿ, ಇಲ್ಲಿ ಆರೋ ಮಾರ್ಕ್ ಏನಿದೆ ಫುಲ್ ಡೌನ್ವರೆಗೂ ಅದನ್ನು ಡೌನ್ ಮಾಡಿದ್ರೆ ಈ ಮಿಷಿನ್ ಏನಿದೆ ಸೊ ಅದು ಅಪ್ ಆಗುತ್ತೆ. ಸೊ ನೆಕ್ಸ್ಟ್ ಅದೇ ರೀತಿ ಡೌನ್ ಮಾಡಿದ್ರೆ ಮತ್ತೆ ಆ ಮಿಷಿನ್ ಡೌನ್ ಆಗುತ್ತೆ. ಸೊ ಇದ್ರ ಮಿಷಿನ್ ಇರೋದೇ ಈ ಅಪ್ ಅಂಡ್ ಡೌನ್ ಏನಿದೆ ಮೇಲ್ ಬರ್ತಾ ಇದೆಯಲ್ಲ ಇಲ್ಲೇನೆ ಇರುವಂಥದ್ದು. ಹಾಗೆ ಇಲ್ಲಿ ಕೊಟ್ಟಿರುವ ಎಲ್ಲ ಟೂಲ್ಸ್ಗಳ ಸ್ಪೀಡ್ನು ಕೂಡ ಅಲ್ಲಿ ಕೊಟ್ಟಿದ್ದಾರೆ. ಸೊ ಯಾವ್ಯಾವ ಟೂಲ್ಸ್ ಯೂಸ್ ಮಾಡ್ಕೊಳ್ತೀವಿ ಅದ್ರ ತಕ್ಕನಾಗಿ ನಾವು ಸ್ಪೀಡ್ನ ಇಟ್ಕೊಂಡು ಯೂಸ್ ಮಾಡ್ಕೊಬಹುದು. ಸೇಮ್ ಇವಾಗ ಮಿಕ್ಸಿ ಯಾವ ರೀತಿ ಯೂಸ್ ಮಾಡ್ಕೊಳ್ತೀವಿ ಪಲ್ಸ್ ಮೂಡಿಂದ ಮತ್ತು ತಿರ್ಗಾ 1 2 3 4ವರೆಗೂ ಇದೆ 8ವರೆಗೂ ಅದೇ ರೀತಿ ಯೂಸ್ ಮಾಡ್ಕೊಳ್ಳೋದು. ಸೊ ನಾನು ಇವಾಗ ಚಪಾತಿ ಮಾಡೋಕ್ಕೆ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ನಾನಿಲ್ಲಿ 2 ಕಪ್ಪು ಗೋಧಿ ಹಿಟ್ಟು ಹಾಕಿದ್ದೀನಿ, 1 ಕಪ್ಪು ನೀರು ಹಾಕಿದ್ದೀನಿ. ಯಾವ ಕಪ್ಪಲ್ಲಿ ನಾನು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಅದೇ ಕಪ್ಪಲ್ಲಿ ಸೇಮ್ ಕ್ವಾಂಟಿಟಿಯಲ್ಲಿ ನಾನು ನೀರು ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಹಾಗೆ ಎಣ್ಣೆನೂ ಕೂಡ ನಾನು ಅದರಲ್ಲೇ ಹಾಕಿದ್ದೀನಿ. ನೋಡಿ ಇದು 3ನೇ ಟೂಲ್ಸು. ಸೊ ಇದನ್ನು ಗೋಧಿ ಹಿಟ್ಟು ಕಲಸೋಕ್ಕೆ ಯೂಸ್ ಮಾಡ್ಕೊಬೋದು, ಅಕ್ಕಿ ಹಿಟ್ಟು ಕಲಸೋಕ್ಕೂ ಕೂಡ ಯೂಸ್ ಮಾಡ್ಕೊಬೋದು. ಇದನ್ನು ನಾನು ಇವಾಗ ಲಾಕ್ ಮಾಡಿದ್ದೀನಿ. ಈ ಸ್ವಿಚ್ಚನ್ನು ಆನ್ ಮಾಡ್ತೀನಿ. ಈ ಸ್ಪೀಡ್ ಏನಿದೆ 1 ಇಂದ 3ವರೆಗೂ ಇಡ್ಬೋದು. ಸೊ ನಾನಿಲ್ಲಿ 2ಗೆ ಸೆಟ್ ಮಾಡೋಣ ಅಂತ ಮಾಡಿ ಇಟ್ಟಿದ್ದೀನಿ. ಈ ರೀತಿ ಸೌಂಡ್ ಇದೆ. ಸೌಂಡ್ ಕೂಡ ತುಂಬ ಗಡಗಡ ಸೌಂಡ್ ಬರೋದಿಲ್ಲ, ಕಾಮ್ ಆಗಿದೆ ಸೌಂಡ್ ಕೂಡ, ತುಂಬ ಅಷ್ಟೊಂದು ಜೋರು ಸೌಂಡ್ ಏನಿಲ್ಲ. ಸೊ ಈ ರೀತಿ ಇಟ್ಟು ರೆಡಿ ಆಗುತ್ತೆ. ಎಲ್ಲ ಕರೆಕ್ಟ್ ಕ್ವಾಂಟಿಟಿಲಿ ಹಾಕಿದ್ದೀವಿ ಅಂತ ಅಂದರೆ ಚಪಾತಿ ಹಿಟ್ಟನ್ನು ಕೈಯಲ್ಲಿ ಯಾವ ರೀತಿ ಮಿತ್ಕೊಂಡು ಚಪಾತಿ ಮಾಡ್ತೀವಿ ಅದೇ ರೀತಿ ಬರುತ್ತೆ ಚಪಾತಿ. ಸೊ ಹಾಗೆ ಈ ರೀತಿ ಒಂದು ಕ್ಲೋಸಿಂಗ್ ಫೈಬರ್ ಪ್ಲೇಟ್ ಕೊಟ್ಟಿದ್ದಾರೆ ಅಂದಲ್ಲ, ಇಲ್ಲಿ ಗ್ಯಾಪ್ ತೋರಿಸ್ತಾ ಇದೆಯಲ್ವಾ. ಸೊ ಈ ಗ್ಯಾಪಲ್ಲಿ ಬೈ ಚಾನ್ಸ್ ಹಿಟ್ಟೇನಾದರೂ ತುಂಬ ತೆಳುವಾಯಿತು ಅಂತ ಅಂದರೆ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಮತ್ತು ಇದನ್ನು ಎಗೇನ್ ತಿರ್ಗಾ ಮಿಕ್ಸ್ ಮಾಡೋಕ್ಕೆ ರೆಡಿ ಮಾಡ್ಕೊಬಹುದು. ಸೊ ನಾನು
ನಾನು ಇಲ್ಲಿ ಹಾಕಿ ತೋರಿಸ್ತಾ ಇದ್ದೀನಲ್ವಾ, ಈ ರೀತಿ ಸೆಟ್ ಮಾಡ್ಕೊಬೋದು. ಫುಲ್ ಇವಾಗ ಹಿಟ್ಟೆಲ್ಲ ರೆಡಿ ಆಯಿತು. ಸೊ ನಾನು ಆಲ್ರೆಡಿ ಇದನ್ನು 2-3 ಸಲ ಯೂಸ್ ಮಾಡಿದ್ದೀನಿ, ಹಾಗಾಗಿ ನನಗೆ ಕರೆಕ್ಟ್ ಕ್ವಾಂಟಿಟಿ ಗೊತ್ತಾಯಿತು. 1-2 ಸಲ ಯೂಸ್ ಮಾಡಿದ್ರೇ ಗೊತ್ತಾಗ್ಬಿಡುತ್ತೆ. ಹೇಗಿದ್ರು ನಾವು ಕೈಲಿ ಹಿಟ್ಟು ಮಿಕ್ಸ್ ಮಾಡಬೇಕಾದ್ರೂ ಎಷ್ಟು ನೀರು ಹಾಕಬೇಕು ಏನು ಅಂತ ಗೊತ್ತಿರುತ್ತಲ್ವ, ಅದನ್ನು ಬೌಲಲ್ಲಿ ಹಾಕಿದ್ರೇ ಆಯಿತು. ಚೆನ್ನಾಗಿ ಹಿಟ್ಟನ್ನ ರೆಡಿ ಮಾಡಿಕೊಡುತ್ತೆ. ಈ ರೀತಿ ರೆಡಿ ಮಾಡಿದೆ. ಬೈ ಚಾನ್ಸ್ ಏನಾದರೂ ತೆಳುವಾಗಿದೆ ಅಂದರೆ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ತುಂಬ ಈಸಿ ಅಂತ ಅನ್ನಿಸ್ತು ನನಗೆ ಮಾತ್ರ. ಸೊ ತುಂಬ ವರ್ತ್ ಇದೆ, ಈಸಿ ಅಂತಲೂ ಅನ್ನಿಸ್ತು. ಇವಾಗ ನೈಟು ಚಪಾತಿ ಮತ್ತು ಇಲ್ಲ ದೋಸೆ ರೊಟ್ಟಿ ಈ ರೀತಿ ಮಾಡ್ಕೊಳ್ತಾ ಇರ್ತೀವಿ ಜಾಸ್ತಿ, ಹಾಗಾಗಿ ನಾನು ಇದೊಂದು ಬೇಕು ನನಗೆ ಅಂತ ಹೇಳಿ ತೊಗೊಂಡಿದ್ದಂಥದ್ದು. ಸೊ ತುಂಬ ಚೆನ್ನಾಗಿದೆ, ವರ್ತ್ ಇದೆ. ಹಾಗೆ ಇದ್ರ ಕ್ಲೀನಿಂಗ್ ಹೇಗೆ ಅಂತ ಅಂದರೆ ಈ ರೀತಿ ಒಂದು ಡ್ರೈ ಕ್ಲಾತ್ ತೊಗೊಂಡು ನೀಟಾಗಿ ಒರೆಸ್ಕೊಂಡ್ರೆ ಆಯಿತು. ಇವಾಗ ಮಿಕ್ಸಿಯೆಲ್ಲ ಯಾವ ರೀತಿ ಕ್ಲೀನ್ ಮಾಡ್ಕೊಳ್ತೀವಿ ಅದೇ ರೀತಿ. ಹಾಗೆ ಇದ್ರ ಮೋಟ್ರ್ ಏನಿದೆ, ಇವಾಗ ನಾನು ಅಪ್ ಮಾಡಿದ್ದೀನಲ್ವ, ಇಲ್ಲೇ ಇರೋದು ಮೋಟ್ರು. ಸೊ ಇದರಲ್ಲಿ ನೀರು ಹಾಕಬಾರ್ದು ಜಾಸ್ತಿ. ಈ ರೀತಿ ನೀಟಾಗಿ ಆ ಡಸ್ಟ್ ಎಲ್ಲ ಹಿಟ್ಟೆಲ್ಲ ಹಾಕಿರ್ತೀವಲ್ವ, ಆ ಡಸ್ಟ್ ಎಲ್ಲ ರಿಮೂವ್ ಮಾಡಿ. ಇದಾಗಿತ್ತು ಅಗರು ಸ್ಟ್ಯಾಂಡ್ ಮಿಕ್ಸರ್ ರಿವ್ಯೂ. ಸೊ ಹಾಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ವಿಡಿಯೋ ಇಷ್ಟ ಇದ್ದರೆ ಒಂದು ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ. ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್.